ಇಡೀ ಬಳ್ಳಾರಿಯಲ್ಲಿ ಹಾಡು ಹಗಲು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿರೋ ಒಬ್ಬ ಡಾಕ್ಟರ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಒಬ್ಬ ದೊಡ್ಡ ಮಾರ್ವಾಡಿ ಕುಟುಂಬ, ಗ್ರಾನೈಟ್ ಬಿಸ್ನೆಸ್ ಮಾರ್ಬಲ್ ಬಿಸ್ನೆಸ್ ಮಾಡೋಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೂರಿ ಫ್ರೀಯಾಗಿ ಮಾರ್ಬಲ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ಹೊಡೆದಾಗ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸೋಮಶೇಖರ್ ರೆಡ್ಡಿ ಅವರು ಹೋಗಿ ಮನವೊಲಿಸಿದ್ರು ಕೂಡ ಅವ್ರು ಗಾಬರಿಯಾಗಿ ಊರೇ ಬಿಟ್ಟು ಹೋಗ್ಬಿಟ್ರು. ಅಹಮದಾಬಾದ್ಗೆ ಅವರು ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಟ್ಕ ಬೀಟರ್ಸ್ ಅಂದ್ರೆ ಎರಡೆರಡು ಗುಂಪುಗಳನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಮೊನ್ನೆ ಶ್ರೀರಾಮ್ಲು ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾಗ ಹಿಂದೆ ಮುಂಬೈಯಿಂದ ಯಾವುದೋ ನಂಬರ್ ಬರ್ತಾ ಇತ್ತು ಅಂತ ಹೇಳಿ, ಇವತ್ತು ಇವನೇ ನಡೆಸ್ತಾ ಇದ್ದಾನೆ ಮಟ್ಕ. ಇವನೇ ಗ್ರೂಪ್ಗಳನ್ನ ತಯಾರು ಮಾಡಿದ್ದಾನೆ. ಪ್ರತಿ ವಾರ್ಡ್ ಅಲ್ಲಿ ಎರಡೆರಡು ಮಟ್ಕ ಗುಂಪುಗಳು, ಗಾಂಜಾಗಳು. ನನಗೆ ನಿನ್ನೆ ಹೆಣ್ಮಕ್ಳು ಬಂದಿದ್ರು, ಹೇಳ್ತಾ ಇದ್ರು ದೇವಿನಗರ ಬಸವನಗುಡ್ಡ ಭಾಗದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಒಂದು ಸ್ಪಾಟ್ ಇದೆ, ಕರೆಕ್ಟ್ ಆಗಿ ಅಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ. ಈ ರೀತಿ ಇಡೀ ಬಳ್ಳಾರಿಯಲ್ಲಿ ಒಂದು 10 ಕಡೆ ಬೆಳಿಗ್ಗೆ ಯಂಗ್ಸ್ಟರ್ಸ್ ಹೋಗ್ಬಿಟ್ಟು ಗಾಂಜಾ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ನಾನು ಮತ್ತು ಶ್ರೀರಾಮ್ಲು ನಮ್ಮ ಸಹೋದರರು ನಾವು ರಾಜಕೀಯ ಮಾಡಿರುವಂತದ್ದು ಯಾವತ್ತು ಅಭಿವೃದ್ಧಿ ಪರವಾಗಿ. ಬಳ್ಳಾರಿ ಅನ್ನೋದು ಬೆಂಗಳೂರು ನಂತರ ಒಂದು 2ನೇ ಮಹಾನಗರವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಕಲ್ಪನೆ ಇಟ್ಕೊಂಡು ಅಧಿಕಾರ ಬಂದ ತಕ್ಷಣ ನನ್ನ ಮೊದಲನೇ ಪ್ರೆಸ್ ಮೀಟ್ ಇಲ್ಲಿ ನಮ್ಮ ಆ ಟೈಮ್ನಲ್ಲಿ ಉದಯ್ ಟಿವಿ ಗೌಡ, ನಮ್ಮ ಮಸೂದನ್ ಅವರು, ಇನ್ನ ಬಹಳ ಮಂದಿ ಹಿರಿಯರು, ಮಲ್ಲಿಕಾರ್ಜುನ್ ಆಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಗೊತ್ತಿರ್ಬೇಕು. ನಾನು ಮೊದಲು ಹೇಳಿದೆ, ನನ್ನ ರಾಜಕೀಯ ಶತ್ರುಗಳನ್ನ ರಾಜಕೀಯದಲ್ಲಿ ನಾನು ಹೋರಾಟ ಮಾಡಿ ನಾವೆಲ್ಲರೂ ಗೆದ್ದಿದ್ದೀವಿ ಆಗ್ಲಿ, ನಮ್ಮಿಂದ ಯಾರಿಗೂ ಕೂಡ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಊರು ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಲ್ಯಾಂಡ್ಗಳು, ಆಸ್ತಿಗಳು ಅಭಿವೃದ್ಧಿ ಮಾಡ್ಕೊಳ್ಳೋದಿದ್ರೆ ನಾವೇ ಮುಂದೆ ನಿಂತು ನಿಮಗೆ ಕೆಲಸ ಮಾಡ್ಕೊಡ್ತೀವಿ. ಊರು ಶಾಂತಿಯಿಂದ ಇದ್ರೇನೆ ಊರು ದೊಡ್ಡದಾಗುತ್ತೆ, ಮಹಾನಗರ ಆಗುತ್ತೆ. ಗಲಾಟೆಗಳಿಂದ ಯಾರು ಕೂಡ ನಮ್ಮ ಊರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 2008 ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳಿದ್ದಂತ.